ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಬೇದರ್ನ ಚಿದ್ರಿಯ ದಲಿತ ಬಡಾವಣೆಗಳಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಅನಂತ ಸಾವಳಿಯವರ ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರ ಪರವಾಗಿ ಮತ ಪ್ರಚಾರ. ಮಹಾವೀರ ಜಯಂತಿ ಅಂಗವಾಗಿ ಜೈನ ಮಂದಿರದಲ್ಲಿ ಜೈನ ಸಮಾಜ ಬಾಂಧವರಿಂದ ಅದ್ದೂರಿಯಾಗಿ ಧಾರ್ಮಿಕ ಪೂಜೆ ಕಾರ್ಯಕ್ರಮ ಹಾಗೂ ಪಲ್ಲಕ್ಕಿ ಉತ್ಸವ ಮೆರವಣಿಗೆ. ಮೋದಿ ಆಡಳಿತದಲ್ಲಿ ದೇಶದ ಸಂಪತ್ತು ಆರ್ಥಿಕ ವ್ಯವಸ್ಥೆ ಹಾಳು, ಕೆಪಿಸಿಸಿ ಪ್ರಮುಖ ಪ್ರೊಫೆಸರ್ ರಾಧಾಕೃಷ್ಣ ಸುದ್ದಿಗೋಷ್ಠಿ ಮೂಲಕವಾಗಿ ಹೇಳಿಕೆ. ಶ್ರೀರಾಮನವಮಿ ನಿಮಿತ್ತವಾಗಿ ಐತಿಹಾಸಿಕ ರಾಮ ಮಂದಿರದಲ್ಲಿ ರಾಮ ಜನ್ಮ ಮಹೋತ್ಸವ ಶ್ರದ್ಧೆ ಭಕ್ತಿಯಿಂದ ಆಚರಣೆ. ವಿಜಯಕುಮಾರ್ ಗೌಡ್ಯಾಳ್ ಅವರ ನೇತೃತ್ವದಲ್ಲಿ ಔರಾ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಮತ ಪ್ರಚಾರ. ಬೇದರ್ನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಹಾವೀರ ಜಯಂತಿ ಆಚರಣೆ. ಮಹಾವೀರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್. ವಾರ್ತೆಯ ವಿವರಗಳು. ಬೇದರ್ನ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರ ಪರವಾಗಿ ಬೀದರ್ ಎಸ್ಸಿ ಮೋರ್ಚಾದ ಬೀದರ್ ಘಟಕ ವತಿಯಿಂದ ಜಿಲ್ಲೆಯಾದ್ಯಂತ ಹಲವು ದಲಿತರ ಬಡಾವಣೆಗಳಲ್ಲಿ ಅನಂತ ಸಾವಳಿ ಅವರ ನೇತೃತ್ವದಲ್ಲಿ ಮತ ಪ್ರಚಾರವನ್ನು ಮಾಡಲಾಯಿತು. ಇಡೀ ಜಿಲ್ಲೆಯ ತಾಲೂಕಾ ಮಟ್ಟದ ಎಸ್ಸಿ ಮೋರ್ಚಾದ ಕಾರ್ಯಕರ್ತರು ದಲಿತರ ಮನೆ ಮನೆಗೆ ತೆರಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ 2 ಸರಿ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ ಕುತಂತ್ರ ರಾಜಕೀಯ ಹೊಂದಿರುವ ಕಾಂಗ್ರೆಸ್ ಪಕ್ಷದವರಿಗೆ ಲೋಕಸಭೆ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸುವುದಾಗಿ ದಲಿತ ಬಾಂಧವರಲ್ಲಿ ಅರಿವನ್ನು ಮೂಡಿಸಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಭಗವಂತ ಖೂಬಾ ಅವರನ್ನ ಬೆಂಬಲಿಸಿ ಗೆಲ್ಲಿಸುವುದಾಗಿ ಮತಯಾಚನೆಯನ್ನು ಮಾಡಿದರು. ಬೀದರ್ ಜಿಲ್ಲೆಯ ಹಾಗೂ ತಾಲೂಕಿನ ಎಸ್ಸಿ ಮೋರ್ಚಾ ಜಿಲ್ಲಾ ಘಟಕದ ಕಾರ್ಯಕರ್ತರು ನಗರದ ವಿವಿಧ ದಲಿತ ಬಡಾವಣೆಗಳಿಗೆ ಪಾದಯಾತ್ರೆಯ ಮೂಲಕ ತೆರಳಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರ ಪರವಾಗಿ ಮತಯಾಚನೆ ಮಾಡಿದರು. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ಇದಕ್ಕಾಗಿ ಬೀದರ್ನಲ್ಲಿ ಮತ್ತೊಮ್ಮೆ ಭಗವಂತ ಖೂಬಾ ಅವರನ್ನು ಗೆಲ್ಲಿಸಬೇಕು ಹಾಗೂ ಕಾಂಗ್ರೆಸ್ ಪಕ್ಷದವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮತ ಪ್ರಚಾರ ಮಾಡಿದರು. ಈ ಕುರಿತಾಗಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾ ಘಟಕ ಬೀದರ್ನ ಜಿಲ್ಲಾಧ್ಯಕ್ಷರಾದ ಅನಂತ ಸಾವಳೆಯವರು ಮಾತನಾಡಿ, 2019ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಅವರನ್ನು ಗೆಲ್ಲಿಸಲು ಜಿಲ್ಲೆಯ ಹಲವು ದಲಿತ ಬಡಾವಣೆಗಳಲ್ಲಿ ಎಸ್ಸಿ ಮೋರ್ಚಾ ಜಿಲ್ಲಾ ಘಟಕದ ಕಾರ್ಯಕರ್ತರಿಂದ ಪಾದಯಾತ್ರೆಯ ಮೂಲಕ ಮತ ಪ್ರಚಾರ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುಣವಂತ್ ಭಾವಿಕಟ್ಟಿ, ಪ್ರಫುಲ್ ಸೋನಿ ಸೇರಿದಂತೆ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಭಗವಂತ ಖೂಬಾ ಅವರಿಗೆ ಕಮಲಕ್ಕೆ ಮತ ಹಾಕಿ ಅವರಿಗೆ ವಿಜಯ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಬಿಜೆಪಿ ವೋಟ್ ಹಾಕದವ. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ बोलो भारत माता के बोलो भारत माता के भगवान ಖೂಬಾ ಅವರಿಗೆ ಭಗವಾನ್ ಖೂಬಾ ಅವರಿಗೆ 2019 ಲೋಕಸಭಾ ಚುನಾವಣೆ 23 ಏಪ್ರಿಲ್ ಸಾರ್ವತ್ರಿಕ ಚುನಾವಣೆ ನಡೆಯುತ್ತಾ ಇದೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಶ್ರೀ ಭಗವಂತ ಖೂಬಾ ಪರವಾಗಿ ಇಡೀ ಜಿಲ್ಲಾದ್ಯಂತ ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾ ಘಟಕವು ಕಾರ್ಯನಿರತವಾಗಿದೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಮಂಡಲಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾದ ಕಾರ್ಯಕರ್ತರು ಇಡೀ ದಲಿತ ಓಣಿಗಳಲ್ಲಿ ಮತಯಾಚನೆಯನ್ನು ಮಾಡ್ತಾಯಿದ್ದಾರೆ. ಕರೆಪತ್ರಗಳನ್ನು ದಲಿತರ ಮನೆಯಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸೋಲಿಸಿದ ಪಕ್ಷ 2 ಸರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಲೋಕಸಭೆ ಚುನಾವಣೆಯಿಂದ ಸೋಲಿಸಿದ್ದು, ಇಂಥ ಈ ಕುತಂತ್ರ ರಾಜಕೀಯ ಕಾಂಗ್ರೆಸ್ ಪಕ್ಷವನ್ನು ನಾವು ಈ ಚುನಾವಣೆ ತಕ್ಕ ಪಾಠ ಕಲಿಸ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ. ನನ್ನ ಹೆಸರು ಅನಂತ ಸಾವಳೆ, ಭಾರತೀಯ ಜನತಾ ಪಕ್ಷ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೇನೆ. ಬೇದರ್ನ ಕ್ರಾಂತಿ ಗಣೇಶ್ ಮಂದಿರದ ಹತ್ತಿರವಿರುವ ಜೈನ ಮಂದಿರದಲ್ಲಿ ಮಹಾವೀರ ಜಯಂತಿ ಉತ್ಸವ ನಿಮಿತ್ತವಾಗಿ ಜೈನ ಸಮಾಜ ಬಾಂಧವರಿಂದ ವಿಜೃಂಭಣೆ ಹಾಗೂ ಶ್ರದ್ಧೆ ಭಕ್ತಿಯಿಂದ ಜನ್ಮ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ನಂತರ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಲ್ಲಕ್ಕಿ ಉತ್ಸವ ಹಾಗೂ ಮಹಾವೀರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಜೈನ ಮಂದಿರದಿಂದ ಆರಂಭವಾದ ಈ ಭವ್ಯ ಮೆರವಣಿಗೆಯು ಚೌಬಾರ ನಯಾಕಮಾನ್ ಮಾರ್ಗವಾಗಿ ನಗರದ ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಪುನಃ ಜೈನ ಮಂದಿರಕ್ಕೆ ತಲುಪಿ ಸಮಾವೇಶಗೊಂಡಿತು.
ಮಹಾವೀರ್ ಜಯಂತಿ ನಿಮಿತ್ತವಾಗಿ ಚೌಬಾರ ಬಳಿ ಇರುವ ಜೈನ ಮಂದಿರದಲ್ಲಿ ಜೈನ ಸಮಾಜ ಬಾಂಧವರಿಂದ ಅತ್ಯಂತ ಸಡಗರ ಹರ್ಷೋಲ್ಲಾಸದಿಂದ ಮಹಾವೀರ್ ಜನ್ಮೋತ್ಸವ ಆಚರಿಸಲಾಯಿತು. ಮುತ್ತೈದೆಯರಿಂದ ತೊಟ್ಟಿಲು ಕಾರ್ಯಕ್ರಮ ಹಮ್ಮಿಕೊಂಡು ಬಳಿಕ ಪಲ್ಲಕ್ಕಿ ಉತ್ಸವ ಹಾಗೂ ಮಹಾವೀರ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ನಗರದ ಪ್ರಮುಖ ವೃತ್ತ ಹಾಗೂ ರಸ್ತೆಗಳ ಮುಖಾಂತರ ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ ಮಂದಿರದ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಜೈನ್ ಅವರು ಮಾತನಾಡಿ, ಬೆಳಿಗ್ಗೆ ಧ್ವಜಾರೋಹಣ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮ ನಡೆಯಿತು. ನಂತರ ಪಲ್ಲಕ್ಕಿ ಉತ್ಸವ ಹಾಗೂ ಮಹಾವೀರ್ ಅವರ ಭಾವಚಿತ್ರದ ನಗರ ಭ್ರಮಣದ ಕಾರ್ಯಕ್ರಮ ಜರುಗಿತು. ಬಳಿಕ ಮಹಾಪ್ರಸಾದ ವಿತರಿಸಲಾಗಿದೆ. ನಂತರ ಸಾಯಂಕಾಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಮಾತನಾಡಿ ತಿಳಿಸಿದರು. ಜೈನ ಸಮಾಜದ ಮುಖಂಡರು ಮಾತನಾಡಿ, ಮಹಾವೀರ್ ಅವರ ಜನ್ಮ ಮಹೋತ್ಸವದ ಅಂಗವಾಗಿ ಜೈನ ಮಂದಿರದಿಂದ ಶಾಹಗಂಜ್ ನಾಯಕಮಾನ್ ಮಾರ್ಗವಾಗಿ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯನ್ನು ಮುಖ್ಯ ವೃತ್ತ ರಸ್ತೆಗಳ ಮುಖಾಂತರ ಹಾದು ಪುನಃ ಜೈನ ಮಂದಿರವರೆಗೂ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೈನ ಸಮಾಜದ ಹಲವು ಗಣ್ಯರು, ಮುಖಂಡರು, ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ನಾವು ಇಲ್ಲ ಒಳ್ಳೆಯ ವಿಜೃಂಭಣೆಯಿಂದ ಮತ್ತು ತುಂಬ ಹರ್ಷೋಲ್ಲಾಸದ ವಾತಾವರಣದಲ್ಲಿ ಆಚರಿಸ್ತಾ ಇದ್ದೇವೆ. ಇದಲ್ಲದೆ ಇವತ್ತು ಬೆಳಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು. ಧ್ವಜಾರೋಹಣ ಕಾರ್ಯಕ್ರಮದ ನಂತರ ಭಗವಾನರಿಗೆ ಪ್ರಕ್ಷಾಳ ಕಾರ್ಯಕ್ರಮ, ಆಮೇಲೆ ಪಲ್ಲಕ್ಕಿ ಮೆರವಣಿಗೆ ಮತ್ತು ಭಗವಾನ್ ಮಹಾವೀರರ ತೈಲಚಿತ್ರದ ನಗರ ಭ್ರಮಣದ ಕಾರ್ಯಕ್ರಮವೂ ಕೂಡ ಇಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ನಡೆಯಿತು. ಆಮೇಲೆ 1 ಗಂಟೆಯಿಂದ ಭಗವಾನರಿಗೆ ಪಂಚಾಮೃತ ಮಹಾಭಿಷೇಕ, 2 ಗಂಟೆಯಿಂದ 4 ಗಂಟೆಯವರೆಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಜೈನ ಧರ್ಮದ ಮೇಲೆ ವಿಡಿಯೋ ಪ್ರದರ್ಶನವನ್ನು ಕೂಡ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಜೈನ ಸಮಾಜದವರು ಬಂಧು ಭಗಿನಿಯರು ಇದರಲ್ಲಿ ಪಾಲ್ಗೊಂಡಿದ್ದು ಸಂತೋಷದ ವಿಷಯ ಅಂತ ನಾನು ಇಲ್ಲಿ ಹೇಳಲು ಬಯಸ್ತೇನೆ. भगवान की जय। आज भगवान महावीर जी का 2618 जन्मोत्सव मना रहे हैं हम लोग। और यहाँ से इधर जैन समाज की ओर से बीदर में जैन मंदिर शाहगंज से और गवान चौक से ನಗರದ ಜಿಲ್ಲಾ ಕಾಂಗ್ರೆಸ್ನ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಧ್ಯಮ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಇಂಟೆಕ್ನ ಉಸ್ತುವಾರಿ ಪ್ರೊಫೆಸರ್ ರಾಧಾಕೃಷ್ಣ ಅವರು ಮಾತನಾಡಿದರು. 2014ರ ಚುನಾವಣೆಯ ವೇಳೆ ನರೇಂದ್ರ ಮೋದಿ ಅವರು ಅಚ್ಛೇ ದಿನ್ ಆಯೇಗಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬಂತಹ ಒಂದಷ್ಟು ಅಭಿವೃದ್ಧಿ ಮಾತುಗಳನ್ನಾದರೂ ಆಡಿದರು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಅವರು ಯಾವುದೇ ಅಭಿವೃದ್ಧಿ ಹಾಗೂ ಆರ್ಥಿಕ ಚಿಂತನೆಗಳ ಮಾತುಗಳನ್ನೇ ಆಡುತ್ತಿಲ್ಲ. ಕಳೆದ 5 ವರ್ಷಗಳಲ್ಲಿ ಬೇಟಿ ಪಡಾವೋ ಬೇಟಿ ಬಚಾವೋ ನಡೆಯಲಿಲ್ಲ. ಒಳ್ಳೆಯ ದಿನಗಳು ಬರಲೇ ಇಲ್ಲ. ಸ್ವಚ್ಛ ಭಾರತ್ ಆಗದೆ ಸ್ವೇಚ್ಛಾ ಭಾರತ್ ಆಗಿದೆ ಎಂದು ವ್ಯಂಗ್ಯವಾಗಿ ಮಾತನಾಡಿದರು. ಮೆಡಿಕಲ್ ಹಾಗೂ ಫಾರ್ಮಸಿ ಕಂಪನಿಗಳು ಬಿಜೆಪಿಗೆ ಅಧಿಕ ಮೊತ್ತದ ದೇಣಿಗೆಗಳನ್ನು ಕೊಟ್ಟಿವೆ. ಪರಿಸ್ಥಿತಿ ಹೀಗಿರುವಾಗ ಜನರಿಗೆ ಆರೋಗ್ಯ ಸೇವೆಗಳು ಕಡಿಮೆ ಬೆಲೆಯಲ್ಲಿ ಹೇಗೆ ಸಿಗಲು ಸಾಧ್ಯ ಎಂದು ಕೆಪಿಸಿಸಿ ಮಾಧ್ಯಮ ಮತ್ತು ಸಂಪರ್ಕ ಘಟಕದ ಉಸ್ತುವಾರಿ ಪ್ರೊಫೆಸರ್ ಕೆಇ ರಾಧಾಕೃಷ್ಣ ಅವರು ಪ್ರಶ್ನಿಸಿದರು. ನರೇಂದ್ರ ಮೋದಿ ಈವರೆಗೆ 37 ಘೋಷಣೆಗಳನ್ನು ಮಾಡಿದ್ದಾರೆ. ಎಲ್ಲವೂ ಕಾಂಗ್ರೆಸ್ ರೂಪಿಸಿದ ಯೋಜನೆಗಳ ನಕಲಾಗಿವೆ. ಲಾಭದಲ್ಲಿರುವ ಬ್ಯಾಂಕ್ಗಳನ್ನು ನಷ್ಟದಲ್ಲಿರುವ ಬ್ಯಾಂಕ್ಗಳಲ್ಲಿ ವಿಲೀನಗೊಳಿಸಿದ ಕಾರಣ ಆರ್ಥಿಕ ಹಿನ್ನಡೆಯಾಗಿದೆ ಎಂದು ಟೀಕಿಸಿದರು. ರೆಡ್ಡಿ ಸಹೋದರರು ಮದುವೆ ಸಮಾರಂಭದಲ್ಲಿ 500 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿಲ್ಲ. ಪ್ರತಿಪಕ್ಷಗಳ ರಾಜಕೀಯ ಮುಖಂಡರನ್ನು ಗುರಿಯಾಗಿಸಿಕೊಂಡು ಆದಾಯ ತೆರಿಗೆ ದಾಳಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಮೋದಿ ಪಾಕಿಸ್ತಾನ ಬಿಟ್ಟರೆ ಬೇರೆ ಏನೂ ಮಾತನಾಡುತ್ತಿಲ್ಲ. ನವಾಜ್ ಶರೀಫ್ ಮನೆಗೆ ಹೋಗಿ ಬಿರಿಯಾನಿ ತಿಂದು ಬಂದಿದ್ದಾರೆ. ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿಕೊಂಡು ದೇಶದಲ್ಲಿ ದ್ವೇಷ ಭಾವನೆ ಬಿತ್ತುತ್ತಿದ್ದಾರೆ ಎಂದು ಟೀಕಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರಿ ಮೂಲ್ಗೆ ಅವರು ಉಪಸ್ಥಿತರಿದ್ದರು. ಡಿಪಾರ್ಟ್ಮೆಂಟ್ಗೆ ಯಾರನ್ನು ಬೇಕಾದರೂ ಎಷ್ಟೊತ್ತಿಗಾದರೂ ರೈಡ್ ಮಾಡಬಹುದು. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರ ಕಣ್ಣಿಗೆ ವಿರೋಧ ಪಕ್ಷದವರು ಮಾತ್ರ ಕಾಣ್ತಾರ, TDP ಮಾತ್ರ ಕಾಣ್ತದ, ಕಾಂಗ್ರೆಸ್ ಮಾತ್ರ ಕಾಣ್ತದ, JDS ಮಾತ್ರ ಕಾಣ್ತದ, ಅವರ ಸ್ನೇಹಿತರುಗಳು ಕಾಣ್ತದ. ಅಲ್ಲಿ ಹಾಸನದಲ್ಲಿ ಹೋಗಿ ದೇವೇಗೌಡರು ಪೂಜೆ ಮಾಡುವಂಥ ದೇವಸ್ಥಾನಕ್ಕೆ ರೈಡ್ ಮಾಡಬೇಕಾ, ಅರ್ಚಕರು ರೈಡ್ ಮಾಡಬೇಕಾ? ಹೋಗಲಿ, ಅದು ಮಾಡೋ ತಪ್ಪು ಅಂತ ಹೇಳೋದಿಲ್ಲ ನಾವು. ಕರ್ನಾಟಕದಲ್ಲಿ ಕಣ್ಣಿಗೆ ಕಾಣುವಂಥ ಅನೇಕ ಮಂದಿ ಇದ್ದಾರಲ್ಲ, ರೆಡ್ಡಿ ಸಾಹೇಬರು ಡಿಮಾನಿಟೈಸೇಷನ್ ಆದ 5ನೇ ದಿವಸದಲ್ಲಿ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರಲ್ಲ, ಅವರೇ ಹೇಳ್ಕೊಂಡ್ರಲ್ಲ, ನೀವು ರೈಡ್ ಮಾಡಿದ್ದೀರಾ, ಕೇಸ್ ಹಾಕಿದ್ದೀರಾ. ನ್ಯಾಯ ಅನ್ನುವಂಥದ್ದು ಎಲ್ರಿಗೆ ಆಗಬೇಕು. ಇದೇ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಮೊನ್ನೆ ECಗೆ ಹೇಳಿದೆ. ನನಗೆ ಹೆಮ್ಮೆ ಇದೆ EC ಬಗ್ಗೆ, ಎಲೆಕ್ಷನ್ ಕಮಿಷನ್ ಬಗ್ಗೆ. ಅವರು ಕಾಲ್ ಮಾಡಿದ್ದಾರೆ ರೆವೆನ್ಯೂ ಸೆಕ್ರೆಟರಿಯನ್ನು ಮತ್ತು ಫೈನಾನ್ಸ್ ಸೆಕ್ರೆಟರಿಯನ್ನು, ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತ ಕೇಳಿ ಮಾಡಿದ್ದಾರೆ. ಇದೇ ಸುಪ್ರೀಂ ಕೋರ್ಟ್ ನಿನ್ನೆ ಏನು ಹೇಳಿದೆ, ಮಾಯಾವತಿ ಅವರಿಗೂ
ಆ ಮೇನಕಾ ಗಾಂಧಿ ಅವರಿಗೂ ಯಾರು ಇನ್ನೊಬ್ರು ಅಜೀಮ್ ಅಂತ ಇರಬೇಕು, ಅವ್ರ ಬಗ್ಗೆನೂ ಯೋಗ್ಯ ವಿದ್ಯಾನ ಬಾಯಿಗೆ ಬೀಗ ಹಾಕಿದೆ. ದ್ವೇಷದ ಮಾತು ಮಾತಾಡಬೇಡಿ ಅಂತ ಬೀಗ ಹಾಕಿದೆ. ನಾವು ಮಾತಾಡಿದ್ರು ಮಾಡಲಿ, ಸುಪ್ರೀಂ ಕೋರ್ಟ್ಗೆ ಹಕ್ಕಿದೆ. ಅದನ್ನು ಹೇಳ್ತಾ ಮೂರನೇ ವಿಷಯವನ್ನು ಹೇಳ್ತಾ ಸಂಸ್ಥಾನಗಳ ನಾಶ ಮಾಡುವಂಥದ್ದು. ಪ್ರಥಮ ಬಾರಿಗೆ ಜಡ್ಜ್ಗಳು ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂಥ ದುಸ್ಥಿತಿಯನ್ನು ತಂದದ್ದು. ಅದರ ಜೊತೆಗೆ ಸ್ನೇಹಿತರೆ, ಮಾಧ್ಯಮವನ್ನು ಹಿಚ್ಕೋದಕ್ಕೆ ಪ್ರಯತ್ನ ಪಡುವಂಥದ್ದು. ಮಾಧ್ಯಮದ ಪತ್ರಕರ್ತರನ್ನೆಲ್ಲ ನಾನು ಹೇಳುವಂಥದ್ದು, ಮಾಧ್ಯಮದ ಮನೆಗಳನ್ನು ಹಿಚ್ಕೊಳ್ಳೋದಕ್ಕೆ ಇದು ಮಾಡುವಂಥದ್ದು. ಇವತ್ತಿನ ದಿವಸದಲ್ಲಿ ತಮಗೆ ಬರೆಯೋದಕ್ಕೆ ಕಷ್ಟ ಆಗ್ಬೋದು, ಆದರೂ ಒಂದು ಮಾತು ಹೇಳ್ತೀನಿ. 187 ಚಾನಲ್ಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿದೆ. ಯಾವ ದೇಶದಲ್ಲೂ ಇದಿರೋದಿಲ್ಲ. 187 ಚಾನಲ್ಗಳು ಒಬ್ಬ ವ್ಯಕ್ತಿ, ಮುಖೇಶ್ ಅಂಬಾನಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಕೈಯಲ್ಲಿದೆ. ಹೀಗೆ ಫೈನಾನ್ಸ್ ಮೂಲಕ ಕಂಟ್ರೋಲ್ ಮಾಡುವಂಥದ್ದು. ಎರಡನೇದು ಹೇಳ್ತೀನಿ ನಿಮಗೆ, ನಮ್ಮ ದೇಶದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಆದಮೇಲೆ ಪ್ರತಿಯೊಂದು ಬ್ಯಾಂಕಿಗೂ ಅವರ ಇಂಡಿವಿಜುವಲ್ ಐಡೆಂಟಿಟಿಯನ್ನು ಕೊಟ್ಟಿತ್ತು. ಅವುಗಳು ಪರಸ್ಪರ ಪ್ರತಿಸ್ಪರ್ಧಿಗಳಾಗಿ ಹಳ್ಳಿಗಳ ಮೂಲೆಗಳಿಗೆ ಹೋಗಿ ವ್ಯವಹಾರಗಳನ್ನು ಸಂಖ್ಯೆಯಲ್ಲಿ ಹೆಚ್ಚಿಸಿ ಅವು ಇಂಡಿಪೆಂಡೆಂಟ್ ಆಗಿ ಬೆಳೆದವು. ಇತ್ತೀಚೆಗೆ ಏನಾಗ್ತಾ ಇದೆ, ಅನೇಕ ಸ್ಟೇಟ್ ಬ್ಯಾಂಕ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸ್ಟೇಟ್ ಬ್ಯಾಂಕ್ ಮಾಡಿದರು. ಒಂದು ರೂಲ್ ಇದೆ, ನರಸಿಂಹನ್ ಕಮಿಟಿ ರೂಲ್ ಇದೆ. ಅದು ಲಾಭದಲ್ಲಿರುವಂಥ ಬ್ಯಾಂಕಿನ ಜೊತೆಗೆ ನಷ್ಟದಲ್ಲಿರುವಂಥ ಬ್ಯಾಂಕನ್ನು ಸೇರಿಸಬಹುದು ಅಂತ. ನಷ್ಟದಲ್ಲಿರುವಂಥ ಗುಜರಾತಿನ ದೇನ ಬ್ಯಾಂಕ್, ಬರೋಡಾ ಬ್ಯಾಂಕ್ಗಳ ಜೊತೆಗೆ ನಮ್ಮ ಹೆಮ್ಮೆಯ ವಿಜಯ ಬ್ಯಾಂಕನ್ನು ಸೇರಿಸ್ಬಿಟ್ರು ಮೊನ್ನೆ. ಇಡೀ ಉದ್ದೇಶ ಏನು ಅಂತ ಹೇಳಿದರೆ, ಇಡೀ ದೇಶದಲ್ಲಿ 2-3 ಬಹಳ ವ್ಯಾಪ್ತವಾದಂತಹ ಬ್ಯಾಂಕ್ಗಳನ್ನು ಇಟ್ಕೊಳ್ಳುವಂಥದ್ದು, ಎಲ್ಲವನ್ನು ಮುರಿಯುವಂಥದ್ದು. ಇಷ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ಅವರು ಸ್ಲೋಗನ್ ಮಾಡಿ ಬಿಸಾಕಿದ್ದನ್ನು ಹೇಳ್ತೀನಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೈದರ್ನ ಹಳೆಯ ನಗರದ ಉಸ್ಮಾನ್ಗಂಜ್ ಬಳಿ ಇರುವ ಐತಿಹಾಸಿಕ ರಾಮ ಮಂದಿರದಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮ ತೊಟ್ಟಿಲು ಕಾರ್ಯಕ್ರಮವನ್ನ ಮಹೋತ್ಸವವನ್ನ ಶ್ರದ್ಧೆ ಭಕ್ತಿಯಿಂದ ಹರ್ಷೋಲ್ಲಾಸದಿಂದ ಹಮ್ಮಿಕೊಳ್ಳಲಾಯಿತು. ಮಂದಿರದಲ್ಲಿ ಸತತ 4.5 ವರ್ಷದಿಂದ ಜನ್ಮ ಮಹೋತ್ಸವವನ್ನ ಸನಾತನ ಕಾಲದಿಂದಲೂ ಆಚರಣೆಯನ್ನ ಮಾಡಲಾಗುತ್ತಿದ್ದು, ಮುತ್ತೈದೆಯರೆಲ್ಲರೂ ಅಲಂಕೃತ ತೊಟ್ಟಿಲನ್ನ ತೂಗುತ್ತಾ ಶ್ರೀರಾಮರ ಗೀತೆಯನ್ನ ಹಾಡಿದರು. ನಾನಾ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ನ ಹಳೆಯ ಭಾಗವಾದ ಚೋಬಾರ ಬಳಿ ಇರುವ ಐತಿಹಾಸಿಕ ರಾಮ ಮಂದಿರದಲ್ಲಿ ಶ್ರೀರಾಮನವಮಿ ಅಂಗವಾಗಿ ತೊಟ್ಟಿಲು ಕಾರ್ಯಕ್ರಮ ಹಾಗೂ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಅತ್ಯಂತ ಹರ್ಷೋಲ್ಲಾಸ, ಶ್ರದ್ಧೆ, ಭಕ್ತಿಯಿಂದ ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ ಮಂದಿರದ ಅರ್ಚಕರಾದ ಸುನೀಲ್ ವೈದ್ಯ ಅವರು ಮಾತನಾಡಿ, ಸನಾತನ ಕಾಲದಿಂದಲೂ ಪಾರಂಪರಿಕವಾಗಿ ಐತಿಹಾಸಿಕ ರಾಮ ಮಂದಿರದಲ್ಲಿ ಶ್ರದ್ಧೆ ಭಕ್ತಿಯಿಂದ ಶ್ರೀರಾಮರ ಜನ್ಮ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ಸತತ 4.5 ವರ್ಷಗಳಿಂದ ಆಚರಿಸಲಾಗುತ್ತಿದೆ. ಆನಂದ ಮಹೋತ್ಸವ ವಾತಾವರಣ ಮಂದಿರದಲ್ಲಿ ನಿರ್ಮಾಣವಾಗುತ್ತಿದೆ ಎಂದು ಮಾತನಾಡಿ ತಿಳಿಸಿದರು. लगा करते लगाओ। सभी आता क्या घायल होगा
नारियल जितने फोड़े वो करे सभी आता चंद्र प्रभु का जन्मोत्सव का महोत्सव चल रहा है। ये सनातन धर्म का कार्य है। ये 450 साल से हमारे यहाँ जन्मोत्सव का कार्यक्रम चल रहा है। इस दिन श्री रामचंद्र का जन्मोत्सव मनाया जाता है, उनका जन्म मनाया जाता है। दोपहर में 12 बजे पलना झुलाया जाता है, उनके गाने गाए जाते हैं, आनंद पूर्वक उनका उत्सव मनाया जाता है। यही परंपरा हमारे सनातन धर्म की है और ये आगे भी चलते रहेगी। यही चलना ये प्रभु से मेरे यह बहुत से पुराना है, ये बहुत पुराना है, इसको हम बोल नहीं सकते, लेकिन हम मना रहे हैं 450 साल से। हम 450 साल से मना रहे हैं इसको। हमारे परंपरा हमारे दादा परदादा मेरी 5वीं पीढ़ी से हमारे करते जा रहे हैं। मेरा नाम सुनील वैद्य है। मैं यहाँ का अर्चक, मुख्य अर्चक। राम मंदिर बहुत बड़ा है और पुरातन राम मंदिर है। बीदर में सबसे पुरातन राम मंदिर और बड़ा है। ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಯುವ ಮುಖಂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಔರಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಕಾಂಗ್ರೆಸ್ನ ಅಭ್ಯರ್ಥಿ ವಿಜಯ್ ಕುಮಾರ್ ಕೌಡಾಳ್ ನೇತೃತ್ವದಲ್ಲಿ ಔರಾ ತಾಲೂಕಿನ ವಿವಿಧೆಡೆ ಬಿರುಸಿನ ಮತಪ್ರಚಾರವನ್ನು ನಡೆಸಲಾಯಿತು. ಕೌಟಾಬಿ, ಕೌಟಾಗೆ, ಗಡಿ ಕುಸ್ನೂರ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪಾದಯಾತ್ರೆಯ ಮೂಲಕವಾಗಿ ಪ್ರಚಾರವನ್ನು ನಡೆಸಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಮತಪ್ರಚಾರವನ್ನು ಮಾಡಿದರು. ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಅವರನ್ನ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕವಾಗಿ ಅವರನ್ನ ದಿಲ್ಲಿಗೆ ಕಳುಹಿಸಿ ಅದರಂತೆ ಅವಕಾಶ ಕೊಟ್ಟರೂ ಕೂಡ ಕೆಲಸ ಮಾಡದೆ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರನ್ನ ಮನೆಗೆ ಕಳುಹಿಸಿ ಎಂದು ವಿಜಯ್ ಕುಮಾರ್ ಕೌಡಾಳ್ ಅವರು ಮನವಿಯನ್ನು ಮಾಡಿದರು. ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್ ಕೌಡಾಳ್ ಅವರ ನೇತೃತ್ವದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಔರಾ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಮತ ಪ್ರಚಾರ ಮಾಡಲಾಯಿತು. ಕೌಟಾಬಿ, ಕೌಟಾಕೆ ಗ್ರಾಮಗಳಲ್ಲಿ ಪಾದಯಾತ್ರೆ ಮೂಲಕ ಮನೆ ಮನೆಗೆ ತೆರಳಿ ಬಿಜೆಪಿಯವರ 5 ವರ್ಷದ ದುರಾಡಳಿತ ಕುರಿತಾಗಿ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಸಾರ್ವಜನಿಕರನ್ನು ಉದ್ದೇಶಿಸಿ ವಿಜಯ್ ಕುಮಾರ್ ಕೌಡಾಳ್ ಅವರು ಮಾತನಾಡಿ, ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರುವ ಈಶ್ವರ್ ಬಿ ಖಂಡ್ರೆ ಅವರನ್ನು 2 ಲಕ್ಷ ಮತಗಳ ಅಂತರದಿಂದ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿ ದಿಲ್ಲಿಗೆ ಕಳುಹಿಸಿ ಅಭಿವೃದ್ಧಿ ಕೆಲಸಗಳಿಗೆ ಅವಕಾಶ ನೀಡುವುದಾಗಿ ಮನವಿಯನ್ನ ಮಾಡಿದರು. ಈ ಬಾರಿ ಮೋದಿ ಹವಾ ನಡೆಯುವುದಿಲ್ಲ, ಈಶ್ವರ್ ಖಂಡ್ರೆ ಗೆಲುವು ಖಚಿತ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅದರಂತೆ ಮಾಜಿ ಶಾಸಕರಾದ ಗುಂಡಪ್ಪ ಬಿರಾದರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆ ಪುಂಡ್ಲಿಕ್ರಾವ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಚಿದ್ರಿ, ಪ್ರಮುಖರಾದ ಮೀನಾಕ್ಷಿ ಸಂಗ್ರಾಮ್, ರಾಜ್ಕುಮಾರ್ ಹಲ್ಬರ್ಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಈಗಾಗಲೇ ನಾನು ಸ್ವಲ್ಪ ಮತದಿಂದ ಬಿದ್ದಿವೇನೋ, ಒಂದು ಅನಿವಾರ್ಯ ಕಾರಣ ಏನೋ ನಂದು ಒಂದು ಗಲತ್ತಾಯ್ತು, ಎಲ್ಲರ ಹತ್ರ ಹೋಗಿ ಕೇಳ್ಕೊಲಿಕ್ಕೆ ಸಮಯ ಸಿಗ್ಲಿಲ್ಲ, ಏನೋ ಒಂದು ಕಾರಣ ಅಂತ ಬಿದ್ದಿದ್ದೀವಿ. ಅದೇ ರೀತಿ ನಮ್ಮ MP ಸಾಹೇಬರಿಗೆ ಓಟ್ ಹಾಕಿಲ್ಲ ಅನ್ನೋ ಪ್ರಶ್ನೆ ಬರಬಾರ್ದು. ಅತಿ ಹೆಚ್ಚು ಮತ ಹಾಕಿ ಕಾಂಗ್ರೆಸ್ ಗೆಲ್ಲಿಸಿದ್ರೆ ನಿಮ್ಮೆಲ್ಲರಿಗೆ ಒಂದು ಸರಿ ಸಮಾನತೆ ಸಿಗ್ತದ, ಗೌರವ ಸಿಗ್ತದ, ಯಾವುದೇ ರೀತಿ ತೊಂದರೆಗಿದ್ದಿಂದ ಕ್ಲಿಯರ್ ಆಗ್ತದ. ಇಲ್ಲೋದ್ರ ಬಡತನದಿಂದ ಅತಿ ಹೆಚ್ಚಾಗ್ತದೆ. ಬಿಜೆಪಿ ತಂದ್ರೆ ಒಣ ಸಾವುಕಾರಗಳಿಗೆ ಇವ್ರಿಗೆ ನೋಡ್ತಾರ. ಈಗ ಮೋದಿ ಅವರು ಒಣ ಹೇಳಿದ್ರು, ಬಡವರಿಗೆಲ್ಲ ದುಡ್ಡು ಹಾಕ್ತೀನಿ, ಕಾಳ ಧನ ತರ್ತೀನಿ, ಹೊರದೇಶದಿಂದ ಹಾಂಗ್ ಮಾಡ್ತೀನಿ ಮಾಡ್ತೀನಿ ಹೇಳಿದ್ರು, 10 ಪೈಸಾ ಕೊಟ್ಟಿಲ್ಲ. ಇವತ್ತಿಗೆ ಇದು ಆಗಿಲ್ಲ, ಬ್ಯಾಂಕಿನ ಅಕೌಂಟ್ ತೆಗಿಲಾಕಂತರು ನಿಂತು ರೊಕ್ಕ ಸಿಗಲಾಗ್ಯದ. ನಿಮ್ ರೊಕ್ಕ ನೀವ್ ಇಟ್ಟಿಂದೆ ತೋಲಾರಂತ ಪರಿಸ್ಥಿತಿ ಬಂದು ಮುಂದೆ ನೀವು ಎಲ್ಲಿಗಾರ ಮನೆ ಹೊರ ಹೋಗ್ಬೇಕಾದ್ರೆ ಪೊಲೀಸರು ನಿಂದಿರ್ತಾರೆ. ಇನ್ನು ಮುಂದಿನ ದಿನದಾಗ ನೀವು ಪುಕ್ಕಟ್ ದುಡಿಬೇಕು, ಮಕ್ಕಳು ಮುಂದೆ ಮಲ್ಕೋಬೇಕು. ಈ ದಿನ ನನ್ನ ಭಾಗ್ಯ, ಚಿರ ಭಾಗ್ಯ, ಹಾಲು ಏನ್ ಸಿದ್ದರಾಮಯ್ಯ ಕೊಟ್ಟು ನಾವೆಲ್ಲ ಕಸ್ಕೊಂಡ್ ಬಿಡ್ತಾರೆ. ಮುಂದೆ ಮತ್ತೆ ನೀವು ಓಡಾಡ್ಬೇಕಾಗ್ತದ, ದಿನ ದುಡಿಬೇಕಾಗ್ತದೆ. ಇವತ್ತಿನ ಅಷ್ಟರ ದುಡ್ಡು ಕೂಡ ಅಟ್ಯಾಕ್ ಕೊಡ್ಬೇಕು, 100 ರೂಪಾಯಿ ಸಾಕಂತಾರ. ಅಂತ ಪರಿಸ್ಥಿತಿ ಅದ ಬಿಜೆಪಿ ಸರ್ಕಾರ. ಸಾವುಕಾರ ಇರ್ಬೇಕು, ಬಡವೇ ಇರ್ಬೇಕಂತ. ಅದಕ್ಕೆ ದಯಮಾಡ್ತಾವೆ ಎಲ್ಲರೂ ಇದನ್ನು ಗಮನದಲ್ಲಿ ಇಟ್ಕೊಂಡು ಅತಿ ಹೆಚ್ಚಿನ ಮತ ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ಟು ಗೆಲ್ಲಿಸ್ತಾರೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ಲರೂ ಕೈ ಮೇಲೆ ಓಟ್ ಹಾಕ್ರಿ. ಓಟ್ ಹಾಕೊಂಡು ಪೈಲೆ MP ಜನರನ್ನು ಆರಿಸ್ಕೊಡ್ತಾರೆ. ಬಾಕಿಯವರೆಲ್ಲ ಯಾನ್ ಬಂದು ಮಂತ್ರ ಉದ್ದುರ್ಬಿ
ನೀವು ಹೂ ಅನ್ರಿ, ಈ ಕೈಲಿ ಈ ಕಿವಿದಿಂದ ಕೇಳ್ರಿ, ಈ ಕಿವಿದಿಂದ ಬಿಡ್ರಿ. ಯಾರು ಏನು ಹೇಳೋದಿಲ್ಲ. ಮತ್ತ ಈಶ್ವರ್ ಕಂಡ್ರೆ ಒಳ್ಳೆ ಮನುಷ್ಯನ, ನೌಜವಾನನ, ಕೆಲಸ ಮಾಡ್ತಾನ, ತಿರುಗಾಡ್ತಾನ, ಎಲ್ಲ ಮಾಡ್ತಾನ. ಮನೆಗೆ ಏನಂತಾರ ಒಣ ಏನದ ಬುದಿಗೆ ಕುಂತ ಕೂಡೋ ಮನುಷ್ಯ ಅಲ್ಲವ, ಕೆಲಸ ಮಾಡೋ ಮನುಷ್ಯ. ಕೆಲಸ ಮಾಡೋ ಮನುಷ್ಯನ್ ಬರಾಬರ್ ನಾವು ಕೆಲ್ಸಕ್ಕೆ ಹಚ್ಚಿದ್ರೆ ಅಂತ ಒಳ್ಳೇದಾಯ್ತದ. ಅದ್ರ ಸಲಕ್ಕೆ ಏನದಂತಂದ್ರೆ ನೀವೆಲ್ಲ ಓಟ್ ಏನದ ಕೊಟ್ಟು ಅವ್ರಿಗೆ ಆರಿಸ್ಕೊಂಡು ತರಬೇಕು. ಬೋಲೋ ಭಾರತ್ ಮಾತಾ ಕಿ. ಲೋಕಸಭಾ ಚುನಾವಣೆಯ ಪ್ರಯುಕ್ತವಾಗಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಮಹಾವೀರ ಜಯಂತಿಯನ್ನ ಸರಳವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಚರಣೆಯನ್ನ ಮಾಡಲಾಯಿತು. ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾಗಿರುವ ಡಾಕ್ಟರ್ HR ಮಹಾದೇವ್ ಅವರು ಮಹಾವೀರ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪವನ್ನ ಅರ್ಪಿಸಿ ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ಆಚರಣೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ 50 ಬೀದರ್ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯ ಚುನಾವಣಾ ಮತಗಟ್ಟೆಗಳಿಗೆ ನಿಯೋಜನೆಗೊಂಡ ಮತಗಟ್ಟೆ ಅಧೀಕ್ಷಾಧಿಕಾರಿ, ಸಹಾಯಕ ಮತಗಟ್ಟೆ ಅಧೀಕ್ಷಾಧಿಕಾರಿ, ಮತಗಟ್ಟೆ ಅಧಿಕಾರಿಗಳು, ಪೋಲಿಂಗ್ ಆಫೀಸರ್ಗಳಿಗೆ ಅಂತಿಮ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು. ಚುನಾವಣಾ ಸಾಮಾನ್ಯ ವೀಕ್ಷಕರಾಗಿರುವ ಸಬೀನ್ ಬನ್ಸಾಲಿ ಅವರು ಮಾತನಾಡಿದರು. ಚುನಾವಣಾ ಮತಗಟ್ಟೆಯಲ್ಲಿ ಮತದಾನ ದಿನದಂದು ಕಾರ್ಯನಿರ್ವಹಿಸುವ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯು ಚುನಾವಣಾ ಆಯೋಗದ ಸೂಚನೆಗಳ ಅನ್ವಯವಾಗಿ ಮುತುವರ್ಜಿಯನ್ನು ವಹಿಸಿ ಕರ್ತವ್ಯ ನಿರ್ವಹಿಸಬೇಕು. ಮತದಾನ ದಿನದಂದು ಏನಾದರೂ ಮಾಹಿತಿಯನ್ನು ಬೇಕಿದ್ರೆ ಮತಗಟ್ಟೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡಲೇ ಮೇಲಾಧಿಕಾರಿಗಳಿಗೆ ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಏನಾದರೂ ವ್ಯತ್ಯಾಸ ಕಂಡುಬಂದಲ್ಲಿ ಸಂಬಂಧಿಸಿದ ತಾಂತ್ರಿಕ ಸಿಬ್ಬಂದಿಯಿಂದ ಸರಿಪಡಿಸಿಕೊಂಡು ಅವಘಡಕ್ಕೆ ಅವಕಾಶ ಕೊಡದಂತೆ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ಸೂಚನೆಗಳನ್ನು ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇದರ್ನ ಚಿದ್ರಿಯ ದಲಿತ ಬಡಾವಣೆಗಳಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಅನಂತ ಸಾವಳಿ ಅವರ ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಾನ್ ಖೂಬಾ ಅವರ ಪರವಾಗಿ ಮತವಿಚಾರ. ಮಹಾವೀರ ಜಯಂತಿ ಅಂಗವಾಗಿ ಜೈನ ಮಂದಿರದಲ್ಲಿ ಜೈನ ಸಮಾಜ ಬಾಂಧವರಿಂದ ಅದ್ದೂರಿಯಾಗಿ ಧಾರ್ಮಿಕ ಪೂಜೆ ಕಾರ್ಯಕ್ರಮ ಹಾಗೂ ಪಲ್ಲಕ್ಕಿ ಉತ್ಸವ ಮೆರವಣಿಗೆ. ಮೋದಿ ಆಡಳಿತದಲ್ಲಿ ದೇಶದ ಸಂಪತ್ತು ಆರ್ಥಿಕ ವ್ಯವಸ್ಥೆ ಹಾಳು, ಕೆಪಿಸಿಸಿ ಪ್ರಮುಖ ಪ್ರೊಫೆಸರ್ ರಾಧಾಕೃಷ್ಣ ಸುದ್ದಿಗೋಷ್ಠಿ ಮೂಲಕವಾಗಿ ಹೇಳಿಕೆ. ಶ್ರೀರಾಮನವಮಿ ನಿಮಿತ್ತವಾಗಿ ಐತಿಹಾಸಿಕ ರಾಮ ಮಂದಿರದಲ್ಲಿ ರಾಮ ಜನ್ಮ ಮಹೋತ್ಸವ ಶ್ರದ್ಧೆ ಭಕ್ತಿಯಿಂದ ಆಚರಣೆ. ವಿಜಯಕುಮಾರ್ ಗೌಡಾಳ್ ಅವರ ನೇತೃತ್ವದಲ್ಲಿ ಔರಾ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಬಿ ಖಂಡ್ರೆ ಅವರ ಪರವಾಗಿ ಮತಪ್ರಚಾರ. ಬೇದರ್ನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಹಾವೀರ ಜಯಂತಿ ಆಚರಣೆ. ಮಹಾವೀರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.